ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ನಾನು ಈ ವ್ಲಾಗ್ನ ಶುರು ಮಾಡ್ತಿದ್ದೀನಿ. ಕೃತಿ ವ್ಲಾಗ್ಸ್ ಕನ್ನಡ. ಯಾರ್ಯಾರು ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ದಯವಿಟ್ಟು ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬನ್ನಿ ಅಂತ ಹೇಳ್ತಾ ನಾನು ಈ ವ್ಲಾಗ್ನ ಶುರು ಮಾಡ್ತಿದ್ದೀನಿ. ಮತ್ತು ಇವತ್ತು ಟ್ಯೂಸ್ಡೇ ಈವ್ನಿಂಗ್ ಆಗಿದೆ. ಸಂಡೇ ಕೂಡ ನಾನ್ ವೆಜ್ ಇಲ್ಲ, ನಾಳೆ ಕೂಡ ನಾನ್ ವೆಜ್ ಇಲ್ಲ. ಸಂಡೇ ಗುರು ಪೌರ್ಣಿಮೆ ಅಂತ ಹೇಳಿ ನಮ್ಮ ಮನೇಲಿ ನಾನ್ ವೆಜ್ ಮಾಡಿದ್ದಿಲ್ಲ. ಹಾಗೆ ಮತ್ತು ನಾಳೆ ಸಂಕಷ್ಟಾರ ಚತುರ್ಥಿ ಇರುತ್ತೆ. ಸೊ ಹಾಗಾಗಿ ಮಕ್ಕಳಿಗೆ ಈಗ ಈವ್ನಿಂಗ್ ಇವಾಗ ಟ್ಯೂಸ್ಡೇ ಅಲ್ವಾ, ಸೊ ಹಾಗಾಗಿ ನಮ್ಮ ಮನೇಲೆಲ್ಲ ತಿಂತೀವಿ. ಹಾಗಾಗಿ ಮಕ್ಕಳಿಗೆ ಡ್ರ್ಯಾಗನ್ ಚಿಕನ್ ಮತ್ತು ಚಿಕನ್ ಸುಕ್ಕ ಮಾಡ್ತಿದ್ದೀನಿ. ಸೊ ಹಾಗಿದ್ರೆ ಬನ್ನಿ, ನಾನು ನನ್ನ ಸ್ಟೈಲಲ್ಲಿ ನಾನು ಹೇಗೆ ಈ ಐಟಮ್ಸ್ನ ಮಾಡ್ತೀನಿ ಅನ್ನೋದು ಈ ಬ್ಲಾಗಲ್ಲಿ ತೋರಿಸ್ಕೊಡ್ತೀನಿ. ಹಾಗೆ ಅಮೆಝಾನ್ದು ಒಂದು ಪ್ರಾಡಕ್ಟ್ನ ರಿವ್ಯೂ ಮಾಡೋದಿದೆ, ಅದು ಸಹ ನಿಮ್ಮ ಜೊತೆ ಹಂಚ್ಕೋತೀನಿ. ಹಾಗಿದ್ರೆ ಬನ್ನಿ ನನ್ನ ವ್ಲಾಗ್ನ ಶುರು ಮಾಡೋಣ. ತುಂಬ ದಿನದ ನಂತರ ಡೈಲಿ ವ್ಲಾಗ್ ಮಾಡ್ತಿದ್ದೀನಿ. ಸೊ ಇದು ಟ್ಯೂಸ್ಡೇ ವ್ಲಾಗ್ ಆಗಿರುತ್ತೆ, ಆಲ್ರೆಡಿ ಹೇಳಿರೋ ಹಾಗೆ. ನೋಡ್ತಿದ್ದೀರಲ್ಲ, ನಾನಿಲ್ಲಿ ಬ್ರೆಸ್ಟ್ ತೊಗೊಂಡು ಈ ರೀತಿ ಉದ್ದುದ ಕಟ್ ಮಾಡಿಕೊಂಡು ಎತ್ತಿಟ್ಟಿದ್ದೀನಿ ಸೈಡಲ್ಲಿ. ಇದು ಚಿಕನ್ ಸುಕ್ಕ ಮಾಡೋದಕ್ಕೆ ಚಿಕನ್, ಓಕೆನಾ. ಈಗ ಫಸ್ಟ್ಲಿ ನಾನು ಡ್ರ್ಯಾಗನ್ ಚಿಕನ್ಗೆ ಮ್ಯಾರಿನೇಟ್ ಮಾಡ್ಕೋತಿದ್ದೀನಿ. ನೋಡ್ತಿದ್ದೀರಲ್ಲ, 1 ಕಪ್ ಆಫ್ ಮೈದಾ, 1 ಕಪ್ ಆಫ್ ರೈಸ್ ಫ್ಲೋರ್ ಮತ್ತು 1 ಕಪ್ ಆಫ್ ಕಾರ್ನ್ಫ್ಲೋರ್, ಇದಿಷ್ಟು ಸೇಮ್ ಮೆಷರ್ಮೆಂಟಲ್ಲಿ ಹಾಕ್ಕೋತಿದ್ದೀನಿ. ಹಾಗೆ 1 ಟೇಬಲ್ ಸ್ಪೂನಷ್ಟು ವೈಟ್ ಪೆಪ್ಪರ್ ಪೌಡರ್ ಆದರೂ ಸರಿ, ಬ್ಲ್ಯಾಕ್ ಪೆಪ್ಪರ್ ಪೌಡರ್ ಆದರೂ ಸರಿ, ನಿಮ್ಮ ಹತ್ರ ಯಾವ್ದು ಅವೈಲಬಲ್ ಇರುತ್ತೆ ಅದು ಹಾಕ್ಕೊಳ್ಳಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಿದ್ದೀನಿ. ಕೊನೆಯಲ್ಲಿ 2 ಮೊಟ್ಟೆ ತೊಗೊಂಡಿದ್ದೀನಿ. ಈಗ 2 ಮೊಟ್ಟೆನೂ ಒಡೆದು ಹಾಕ್ಕೋತಿದ್ದೀನಿ. ನಾನಿಲ್ಲಿ 250 ಗ್ರಾಮ್ಸಷ್ಟು ಬೋನ್ಲೆಸ್ ಚಿಕನ್ಗೆ ಈ ಮ್ಯಾರಿನೇಷನ್ನ ಪ್ರಿಪೇರ್ ಮಾಡ್ಕೋತಿರೋದು. ಚೆನ್ನಾಗಿ ಮಿಕ್ಸಪ್ ಮಾಡಿಕೊಂಡು ನೋಡ್ತಿದ್ದೀರಲ್ಲ, ಈ ಕನ್ಸಿಸ್ಟೆನ್ಸಿನಲ್ಲಿ ಆಗಿರಬೇಕಾಗತ್ತೆ. ಈಗ ಇದಕ್ಕೆ ಚಿಕನ್ ವಾಶ್ ಮಾಡಿ ಅದನ್ನು ಚೆನ್ನಾಗಿ ಡ್ರೈ ಚಿಕನ್ ಹಾಕಬೇಕಾಗುತ್ತೆ. ನೀರಾಗಿ ಹಾಕಿಬಿಟ್ರೆ ಅದು ನೀರು ಬಿಟ್ಕೊಂಡು ಬಿಡುತ್ತೆ. ಸೊ ಆದಷ್ಟು ಚಿಕನ್ನ ಡ್ರೈ ಮಾಡಿನೇ ಹಾಕ್ಕೊಳ್ಳಿ, ಆಗ ತುಂಬ ಚೆನ್ನಾಗಿರುತ್ತೆ, ಕ್ರಿಸ್ಪಿಯಾಗಿ ಬರುತ್ತೆ, ಓಕೆನಾ. ಈಗ ಇದನ್ನು ರೆಫ್ರಿಜ್ರೇಟ್ ಮಾಡೋಣ 30 ಮಿನಿಟ್ಸ್. ಓಕೆ ಬನ್ನಿ, ಈಗ ಚಿಕನ್ ಸುಕ್ಕಾಗೆ ಏನೇನು ಬೇಕು ಇಂಗ್ರೀಡಿಯೆಂಟ್ಸ್ ಇಲ್ಲಿ ನೋಡ್ತಿದ್ದೀರಲ್ಲ. ಬೆಳ್ಳುಳ್ಳಿ ಹೆಸಲು, ಮೆಣಸು, ಮೆಂತ್ಯೆ, ಜೀರಿಗೆ, ಸೋಂಪು, ಚಕ್ಕೆ, ಲವಂಗ, ಗುಂಟೂರು ಮೆಣಸಿನ್ಕಾಯಿ, ಬ್ಯಾಡ್ಗೆ ಮೆಣಸಿನ್ಕಾಯಿ, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು, ಮತ್ತು ತೆಂಗಿನಕಾಯಿ, ಧನಿಯಾ ಬೀಜ, ಇದಿಷ್ಟು. ಓಕೆ ಬನ್ನಿ, ಈಗ ಅಡುಗೆ ಶುರು ಮಾಡೋಣ. ಸ್ಟವ್ ಹಚ್ಕೊಂಡು ಈಗ ಪಾತ್ರೆ ಇಡ್ತಿದ್ದೀನಿ. ಈಗ ಇದು ಫ್ರೈ ಮಾಡ್ಕೊಳ್ಳೋಕ್ಕೆ ಅಂತ ಹೇಳಿ ಎಣ್ಣೆ ಹಾಕೋತಿರೋದು. ಯಾವುದೋ ಮೂಡಲ್ಲಿ ಸ್ವಲ್ಪ ಜಾಸ್ತಿನೇ ಹಾಕ್ಬಿಟ್ಟೆ ನಾನು ಎಣ್ಣೆನ ಇಲ್ಲಿ. ಸೊ ಹಾಗಾಗಿ ಸ್ವಲ್ಪ ಹಾಕ್ಕೋಬೇಕಾಗುತ್ತೆ. ಇಂಗ್ರೀಡಿಯೆಂಟ್ಸ್ನೆಲ್ಲ ಚೆನ್ನಾಗಿ ಘಮ ಸ್ಮೆಲ್ ಬರೋವರೆಗೂ ಫ್ರೈ ಮಾಡಿಕೊಂಡು ಈಗ ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಎಣ್ಣೆ ಜಾಸ್ತಿ ಆಯಿತು ಅಷ್ಟೇ, ಸೊ ನೀವು ಕಡಿಮೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಮತ್ತು ಅದೇ ಪಾತ್ರೆಯಲ್ಲಿ ಎಣ್ಣೆ, ತುಪ್ಪ ಹಾಕ್ಕೋತಿದ್ದೀನಿ. ತುಪ್ಪ ಇಷ್ಟ ಇಲ್ದಿರ ಇರೋರು ಸ್ಕಿಪ್ ಮಾಡ್ಬೋದು, ನಮಗೆ ತುಪ್ಪ ಇಷ್ಟ ಆಗುತ್ತೆ, ಸೊ ಹಾಗಾಗಿ ಹಾಕಿದ್ದೀನಿ. ಈಗ ಚಿಕನ್ ಪೀಸಸ್ನೆಲ್ಲ ಅದರಲ್ಲಿ ಹಾಕ್ಕೋತಿದ್ದೀನಿ. ನೋಡ್ತಿದ್ದೀರಲ್ಲ, ಈಗ ಇದನ್ನೆಲ್ಲ ಚೆನ್ನಾಗಿ ಬೆಡ್ಸ್ಕೊಂಡು ಬೇಯಿಸ್ಕೋಬೇಕಾಗತ್ತೆ. ಅದಕ್ಕೂ ಮುಂಚೆ ಇಲ್ಲಿ ಸ್ವಲ್ಪ ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು 1 ಫುಲ್ ಮೀಡಿಯಮ್ ಸೈಜ್ ಈರುಳ್ಳಿ ಹಾಕಿದ್ದೀನಿ ನಾನಿಲ್ಲಿ. ಅದನ್ನು ಚೆನ್ನಾಗಿ ಫ್ರೈ ಆಗೋಕ್ಕೆ ಬಿಡಬೇಕಾಗತ್ತೆ. ಅಷ್ಟರಲ್ಲಿ ನಾನಿಲ್ಲಿ ರುಬ್ಕೊಂಡಿದ್ದೀನಿ. ಈಗ ಈ ಮಸಾಲಾನ ಅದಕ್ಕೆ ಹಾಕ್ಕೋಬೇಕಾಗುತ್ತೆ. ಸೊ ನಾನಿಲ್ಲಿ 200 ಗ್ರಾಮ್ಸ್ ಚಿಕನ್ಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಮಸಾಲಾನ ಹಾಕಿದ್ದೀನಿ. ನೀವು ನೋಡಿ ಹಾಕ್ಕೊಳ್ಳಿ, ನಿಮಗೆ ಚಿಕನ್ ಎಷ್ಟು ಹಾಕ್ತೀರಾ ಅದರ ಅಂದಾಜು ಮೇಲೆ ನೋಡಿ ಈ ಮಸಾಲಾನ ಹಾಕ್ಕೋಬೇಕಾಗತ್ತೆ. ಸೊ ಈಗ ನೋಡ್ತಿದ್ದೀರಲ್ಲ, ಘಮ ಸ್ಮೆಲ್ ಬರ್ತಿತ್ತು, ಸೊ ಓಪನ್ ಮಾಡಿ ನೋಡಿದೆ. ಈಗ ಚಿಕನ್ ಬಂದಿದೆಯಾ ನೋಡ್ಕೋತಿದ್ದೀನಿ. ಇನ್ನೊಂದು 1/4 ಭಾಗದಷ್ಟು ಬೇಯಬೇಕಿತ್ತು, ಸೊ ಹಾಗಾಗಿ ಲಿಡ್ ಕ್ಲೋಸ್ ಮಾಡಿ ಮತ್ತೆ ಬೇಯೋದಕ್ಕೆ ಬಿಟ್ಟೆ. ಅಷ್ಟರಲ್ಲಿ ಇದು ಬೆಂದ್ಕೊಳ್ಳೋ ಅಷ್ಟರಲ್ಲಿ ಮತ್ತೆ ಇನ್ನೊಂದು ಐಟಮ್ ಮಾಡ್ಬೋದಲ್ವ, ಟೈಮ್ ಸೇವ್ ಆಗುತ್ತೆ. ಸೊ ಹಾಗಾಗಿ ಇದನ್ನು ಶಿಫ್ಟ್ ಮಾಡಿ ಆ ಕಡೆ ಈಗ ಈ ಕಡೆಗೆ ಬಾಣಲಿ ಇಟ್ಕೋತಿದ್ದೀನಿ. ಬಾಣಲಿಗೆ ಈಗ ಎಣ್ಣೆ ಹಾಕ್ಕೋಬೇಕಾಗತ್ತೆ. ಸೊ ನಾನು ಚಿಕ್ಕದಾಗಿ ಹಾಕ್ಕೋತಿದ್ದೀನಿ, ಯಾಕಂದರೆ ನಾನು ಇದನ್ನು ಮತ್ತೆ ರೀಯೂಸ್ ಮಾಡೋದಿಲ್ಲ. ನಾನು ಯಾವುದೇ ಕರ್ದಿರೋ ಪದಾರ್ಥದ ಎಣ್ಣೆನ ಮತ್ತೆ ರೀಯೂಸ್ ಮಾಡೋದಿಲ್ಲ. ಅದೇ ಕಾರಣಕ್ಕಾಗಿ ಎಷ್ಟು ಬೇಕಾಗುತ್ತೆ ಈಗ ಮಾಡೋ ಅಷ್ಟು ಕಡಿಮೆ ಪ್ರಮಾಣದಲ್ಲಿ ನಾನು ಬಳಸೋದಾಗಿರುತ್ತೆ. ಯಾಕಂದರೆ ನಾನು ರೀಯೂಸ್ ಮಾಡಲ್ಲ, ಹೆಲ್ತ್ ವೈಸ್ ಇಟ್ಸ್ ನಾಟ್ ಸೇಫ್, ಒಳ್ಳೆಯದಲ್ಲ, ಅದಕ್ಕೋಸ್ಕರ. ತುಂಬಾ ಚೆನ್ನಾಗಾಗಿದೆ, ತುಂಬ ಕ್ರಿಸ್ಪಿಯಾಗಿ ಬಂದಿದೆ, ನೀವು ನೋಡ್ಬೋದು. ಅಷ್ಟರಲ್ಲಿ ಇಲ್ಲಿ ಈಗ ಚಿಕನ್ ರೆಡಿ ಆಗಿದೆ, ನೋಡ್ತಿದ್ದೀರಲ್ಲ.
ಚಿಕನ್ ಸುಕ್ಕ ಇಸ್ ರೆಡಿ. ನಾವು ನೋಡ್ತಿದ್ದೀರಲ್ಲ ಎಷ್ಟು ಚೆನ್ನಾಗಿದೆ. ಕಲರ್ ಹಾಕ್ತಾ ಇದ್ರು ನೋಡ್ತಿದ್ದೀರಲ್ಲ ಎಷ್ಟು ರೆಡಿಶ್ ಆಗಿ ಆಗಿದೆ ಅಂತ. ಸೊ ಈಗ ಫೈನಲ್ ಟಚ್ ಇದಕ್ಕೆ ಕರಿಬೇವಿನ ಸೊಪ್ಪು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸಪ್ ಮಾಡಬೇಕಾಗತ್ತೆ. ನೋಡಿದ್ರಾ, ಫೈನಲಿ ಇಟ್ಸ್ ಡನ್. ಸೊ ಎಮ್ ಡೆಲಿಷಿಯಸ್ ಚಿಕನ್ ಸುಕ್ಕ ಇಸ್ ರೆಡಿ ಟು ಈಟ್. ನೋಡಿ, ಈಗ ಇದನ್ನು ಕೂಡ ತೋರಿಸ್ತಿದ್ದೀನಿ, ಎಷ್ಟು ಕ್ರಿಸ್ಪಿ ಆಗಿದೆ ನೋಡ್ತಿದ್ದೀರಲ್ಲ. ಸೊ ಈಗ ಇದಕ್ಕೆ ಇಂಗ್ರೀಡಿಯೆಂಟ್ಸ್ ನೋಡ್ಕೊಳ್ಳಿ. ಇದಿಷ್ಟು ಐಟಮ್ಸ್ ಬೇಕಾಗುತ್ತೆ. ಹಾಕ್ತಾ ನಾನು ಒಂದೊಂದೇ ಹೇಳ್ತಾ ಹೋಗ್ತೀನಿ. ಪ್ಯಾನ್ಗೆ ಎಣ್ಣೆ ಹಾಕಿ, ಎಣ್ಣೆ ಕಾದ ನಂತರ ಈಗ ಚಾಪ್ಡ್ ಗಾರ್ಲಿಕ್ ಹಾಕಿದ್ದೀನಿ. ನೋಡ್ತಿದ್ದೀರಲ್ಲ, ಈಗ ಇದನ್ನು ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡಿಕೊಂಡು 2 to 3 ರೆಡ್ ಚಿಲ್ಲೀಸ್ ಹಾಕಿ ಈ ರೀತಿ ಡೈಸ್ ಮಾಡ್ಕೊಂಡಿರೋಂಥ ಒಂದು ಸ್ಮಾಲ್ ಆನಿಯನ್ನ ಈ ರೀತಿ ಹಾಕಿದ್ದೀನಿ. ಹಾಕಿ ಅದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ರೆಡ್ ಬೆಲ್ ಪೆಪ್ಪರ್ಸ್ ಮತ್ತು ಕ್ಯಾಪ್ಸಿಕಮ್ ಇದೆಲ್ಲ ಹಾಕ್ಕೊಂಡು ಚೆನ್ನಾಗಿ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊತಿದ್ದೀನಿ. ಈಗ ಆಲ್ಮೋಸ್ಟ್ ಇಟ್ಸ್ ಡನ್. ಸೊ ಈಗ ಇದಕ್ಕೆ ಇನ್ನೂ ಏನೇನು ಉಳಿದಿರೋ ಇಂಗ್ರೀಡಿಯೆಂಟ್ಸ್ ಅಂತ ಹೇಳೋದಾದರೆ, ಸಾಸಸ್. ಸೊ ಈಗ ಫಸ್ಟ್ಲಿ ನಾನು ರೆಡ್ ಚಿಲ್ಲಿ ಸಾಸ್ ಹಾಕ್ತಿದ್ದೀನಿ 2 ಟೇಬಲ್ ಸ್ಪೂನ್, ಮತ್ತು 1 ಟೇಬಲ್ ಸ್ಪೂನ್ ಸೋಯಾ ಸಾಸ್, ಹಾಗೆ ಟೊಮೆಟೊ ಕೆಚಪ್ ಹಾಕಿದ್ದೀನಿ. ಟೊಮೆಟೊ ಕೆಚಪ್ ಹೇಗೆ ಅಂದರೆ, ನಿಮಗೆ ಸ್ವೀಟ್ನೆಸ್ ಜಾಸ್ತಿ ಬೇಕಿದ್ದರೆ ಸ್ವಲ್ಪ ಜಾಸ್ತಿನೇ ಹಾಕ್ಕೋಬೋದು. ನೋಡಿ ಹಾಕ್ಕೊಳ್ಳಿ, ನಿಮಗೆ ಸ್ವೀಟ್ನೆಸ್ ಎಷ್ಟು ಬೇಕನ್ಸುತ್ತೆ ಅಷ್ಟು ನೋಡಿ ಹಾಕ್ಕೊಳ್ಳಿ. ಈಗ ಸಾಸಸ್ ಜೊತೆ ಎಲ್ಲ ಚೆನ್ನಾಗಿ ಬೆರೆಸ್ಕೋಬೇಕಾಗತ್ತೆ ಚಿಕನ್ ಹಾಕಿ. ನೋಡ್ತಿದ್ದೀರಲ್ಲ ಎಷ್ಟು ಕ್ರಿಸ್ಪಿ ಆಗಿತ್ತು ಅಂದರೆ ಸಖತ್ತಾಗಿ ಬಂದಿತ್ತು. ಈಗ ಕೊನೆಯಲ್ಲಿ ವೆನಿಗರ್ ಇದ್ದಿಲ್ಲ, ಸೊ ನಾನು ಹಾಗಾಗಿ ನಿಂಬೆಹಣ್ಣು ರಸ ಹಾಕಿದ್ದೀನಿ. ಓಕೆನಾ. ಈಗ ಫೈನಲಿ ನೋಡ್ತಿದ್ದೀರಲ್ಲ ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಕಾಣ್ತಿದೆ. ಈಗ ಇದಕ್ಕೆ ಫೈನಲ್ ಟಚ್ ಏನಂದರೆ, ಡ್ರ್ಯಾಗನ್ ಚಿಕನ್ಗೆ ಬಿಳಿ ಎಳ್ಳನ್ನ ಹಾಕ್ತಿದ್ದೀನಿ ಇಲ್ಲಿ ನಾನು. ಓಕೆನಾ. ನೋಡಿದ್ರಾ, ಇದಿಷ್ಟೇ. ಎಷ್ಟು ಸಿಂಪಲ್ ಅಲ್ಲ, ಮನೆಯಲ್ಲೇ ರೆಸ್ಟೋರೆಂಟ್ ಸ್ಟೈಲಲ್ಲಿ ಮಾಡುವಂಥ ಡ್ರ್ಯಾಗನ್ ಚಿಕನ್ ರೆಡಿ ಆಗುತ್ತೆ. ಸೊ ನೀವು ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸ್ಕೊಡಿ. ನಿಮ್ಮೆಲ್ಲರಿಗೂ ತುಂಬಾ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ನಮ್ಮ ಮನೇಲಿ ನಮ್ಮ ಮಕ್ಕಳು ಫೇವ್ರೆಟ್ ಡಿಶ್ ಅಂತ ಹೇಳೋದಾದರೆ ಡ್ರ್ಯಾಗನ್ ಚಿಕನ್. ಸೊ ನಿಮ್ಮ ಮಕ್ಳಿಗೂ ಮಾಡಿಕೊಡಿ, ತುಂಬಾ ಖುಷಿ ಪಡ್ತಾರೆ. ಚಿಕನ್ ಸುಕ್ಕ ಹೇಳೋದೇ ಬೇಡ, ಚಪಾತಿ ಅನ್ನ ಎಲ್ಲದ್ರ ಜೊತೆನೂ ತುಂಬಾ ಚೆನ್ನಾಗಿರುತ್ತೆ. ಅಮೆಝಾನ್ ಪ್ರಾಡಕ್ಟ್ ಅಂತ ಹೇಳಿದ್ನಲ್ಲ, ಕ್ರಾಫ್ಟ್ ಮ್ಯಾನ್ ಬಾಕ್ಸ್ ಬಂದಿದೆ. ಈಗ ನಿಮ್ಮ ಮುಂದೆನೇ ಅನ್ಬಾಕ್ಸ್ ಮಾಡ್ತಿದ್ದೀನಿ. ನೋಡ್ತಿದ್ದೀರಲ್ಲ, ವುಡನ್ ಸ್ಪೆಕ್ಟುಲಾ 2 ಕೊಟ್ಟಿದ್ದಾರೆ. ಸೊ ಈಗ ತುಂಬ ಚೆನ್ನಾಗಿ ಪ್ಯಾಕಿಂಗ್ ಮಾಡಿದರು. ಈಗ ನೋಡಿಸ್ತಿದ್ದೀನಲ್ಲ ವಿಡಿಯೋದಲ್ಲಿ, ಏನೂ ಹಾಳಾಗದೇ ಇರಲಿ ಅಂತ. ಯಾಕಂದರೆ ಇದು ಮಣ್ಣಿನ ಐಟಮ್ ಆಗಿರೋದ್ರಿಂದ ತುಂಬ ಸೇಫ್ಟಿ ಮೆಷರ್ಸ್ ತೊಗೊಂಡು ತುಂಬ ಚೆನ್ನಾಗಿ ಪ್ಯಾಕಿಂಗ್ ಎಲ್ಲ ಮಾಡಿದ್ದಾರೆ. ನೋಡ್ತಿದ್ದೀರಲ್ಲ, ಇದ್ರದ್ದು ಪ್ರೈಸ್ ಬಂದು 3 ಸೆಟ್ಸ್ ಬರುತ್ತೆ. 1249 ರುಪೀಸ್ ಆಯಿತು. ಸೊ ಇದು ನನ್ನ ಖುಷಿಗೆ ನಾನು ತೋರಿಸ್ತಿದ್ದೀನಿ. ಇದು ಯಾವುದೇ ರೀತಿಯ ಪ್ರಮೋಷ್ನಲ್ ವಿಡಿಯೋ ಅಂತೂ ಅಲ್ವೇ ಅಲ್ಲ. ಮತ್ತು ಯಾರಾದರೂ ಪ್ರಮೋಷ್ನಲ್ ವಿಡಿಯೋ ಅಂತ ಅನ್ಕೋತೀರಾ ಅಂತ ಹೇಳಿ ನಾನಿಲ್ಲಿ ಮೆನ್ಷನ್ ಮಾಡ್ತಿದ್ದೀನಿ. ಸೊ ನನಗೆ ತುಂಬ ದಿನದಿಂದ, ತುಂಬ ವರ್ಷದಿಂದನೇ ಆಸೆ ಇತ್ತು ಈ ಥರ ಮಣ್ಣಿನ ಪಾತ್ರೆ ಇಟ್ಕೋಬೇಕು, ಅದರಲ್ಲಿ ಅಡುಗೆ ಮಾಡಿ ತಿನ್ನಬೇಕು. ಹೆಲ್ತ್ ವೈಸು ಕೂಡ ತುಂಬಾ ಒಳ್ಳೆಯದಲ್ವ. ಸೊ ಹಾಗಾಗಿ ನಮ್ಮಮ್ಮ ಬಿಡ್ತಿದ್ದಿಲ್ಲ ತೊಗೊಳಕ್ಕೆ. ಹೊಡೆದ್ಬಿಟ್ರೆ ಕೆಟ್ಟದಾಗುತ್ತೆ, ಮನೇಲಿ ಹೊಡಿಬೇಡ್ದು ಮಣ್ಣಿನ ಪಾತ್ರೆ ಎಲ್ಲ ಅಂತ ಹೇಳಿ. ಸೊ ಈಗ ಮಕ್ಕಳೆಲ್ಲ ದೊಡ್ಡವರಾಗಿದ್ದಾರೆ ಅಂತ ಹೇಳಿ ಧೈರ್ಯ ಮಾಡಿ ಫೈನಲಿ ತೊಗೊಂಡಿದ್ದೀನಿ. ಸೊ ನಾನು ಹೇಗೆ ಯೂಸ್ ಮಾಡ್ತೀನಿ, ಹೇಗೆ ಮೇಂಟೈನ್ ಮಾಡ್ತೀನಿ, ಏನೇನು ಮೆಷರ್ಸ್ ತೊಗೊತೀನಿ ಇದರ ಸೇಫ್ಟಿಗೆ ಅಂತ ಹೇಳಿ ಮುಂದೆ ಬರುವ ವಿಡಿಯೋಸಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ನೋಡ್ತಿದ್ದೀರಲ್ಲ ಎಷ್ಟು ಕ್ಯೂಟಾಗಿದೆ. 3 ಪೀಸಸ್ ಸೆಟ್ ಇದು. ಸೊ ನನಗೆ ತುಂಬಾ ಇಷ್ಟ ಆಯಿತು, ಅದಕ್ಕೋಸ್ಕರ ತೋರಿಸಿದೆ. ಪ್ರಾಡಕ್ಟ್ ಲಿಂಕ್ ಸಹ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಇಂಟ್ರೆಸ್ಟ್ ಇದ್ದವರು ಹೋಗಿ ಬೈ ಮಾಡಿ. ಹಾಗೆ ನಾನು ಈ ರೆಸಿಪೀಸ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತಾ ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ಟಾಟಾ, ಬಾಯ್ ಬಾಯ್.